ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮೂಲ ಸೌಕರ್ಯಗಳು ಮೂಲೆ ಗುಂಪಾಗಿವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್ ಆರೋಪಿಸಿದರು. ಮುದುಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ಬೀದಿ ದೀಪಗಳು ಇಲ್ಲ, ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ. ಗ್ರಾಮದಲ್ಲಿ 30 ವರ್ಷಗಳ ಹಿಂದೆ ನವಗ್ರಾಮ ಎಂದು ರಚನೆ ಮಾಡಿದ್ದು, ಅಲ್ಲಿನ 30 ನಿವಾಸಿಗಳು ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಅವರಿಗೆ ಸರಿಯಾದ ರೀತಿ ಹಕ್ಕುಪತ್ರ ವಿತರಣೆ ಮಾಡಿಲ್ಲ ಎಂದರು. ಅವರಿಗೆ ಮೂಲಸೌಕರ್ಯ ಕಲ್ಪಿಸಿಕೊಟ್ಟಿಲ್ಲ ಎಂದು ಸುಮಾರು ಬಾರಿ ತಾಲೂಕು ಪಂಚಾಯಿತಿ ಇಒ ಬಳಿ ಚರ್ಚೆ ಮಾಡಿ ನವಗ್ರಾಮದಲ್ಲೇ ಸಾಮಾನ್ಯ ಸಭೆ ಆಯೋಜನೆ ಮಾಡಿ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳು ಪರಿಹಾರ ಸಿಗುತ್ತದೆ ಎಂದು ಸುಮಾರು ಬಾರಿ ಚರ್ಚೆ ಮಾಡಿದರೂ ಪ್ರಯೋಜನವಾಗಿಲ್ಲ. ಇಂದು ನಡೆಯಬೇಕಾದ ಸಾಮಾನ್ಯ ಸಭೆಯು ರದ್ದು ಮಾಡಿದ್ದಾರೆ. ಮತ ಕೊಟ್ಟ ಜನರಿಗೆ ಮೂಲ ಸೌಕರ್ಯಗಳು ಕೊಡಲಿಲ್ಲ ಎಂಬ ಕೊರಗು ಕಾಡುತ್ತಿದೆ. ಗುಡಿಸಲಿನಲ್ಲಿ ವಾಸವಾಗಿರುವವರಿಗೆ ದಿನಸಿ ನೀಡಿದ್ದೇನೆ, ಟಾರ್ಪಲ್ ನೀಡಿದ್ದೇನೆ, ಕುಡಿಯುವ ನೀರಿನ ವ್ಯವಸ್ಥೆ ನನ್ನ ಸ್ವಂತ ದುಡಿಮೆಯಿಂದ ಸಹಾಯ ಮಾಡಿದ್ದೇನೆ ಎಂದರು. ಇವತ್ತು ಗೌರಿಬಿದನೂರು ತಾಲೂಕು ಮುದುಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನವಗ್ರಾಮ ಆಗಿ 25ರಿಂದ 30 ವರ್ಷ ಆಗಿದೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ, ಇಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ, ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿಗಳ ವ್ಯವಸ್ಥೆ ಇಲ್ಲ. ಗ್ರಾಮ ಅಂದರೆ ಒಂದು ಹೊಸ ಗ್ರಾಮ ನಿರ್ಗತಿಕರಿಗೆ ಕೊಡುವಂಥ ಗ್ರಾಮ ನವಗ್ರಾಮದಲ್ಲಿ ಆಗಬೇಕು. ಮನೆ ಇರೋಂಥವ್ರು ಡಬಲ್ ಮನೇಲಿ ಕಟ್ಕೊತಾ ಇದ್ದಾರೆ, ಮನೇಲಿ ಇಲ್ದಿದ್ದಂಥವ್ರು ಹಂಗೇ ಇದ್ದಾರೆ. ದಯವಿಟ್ಟು ಇವರಿಗೆ ಸಹಾಯ ಮಾಡಬೇಕು ಅಂತೇಳಿ ಮುದುಗೆರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೇಕಾದಷ್ಟು ಸಮಾಜ ಸೇವಕರಿಂದ ಕೆಂಪರಾಜು ಅವರಿಂದ ಸಹಾಯಾಸ್ತ್ರಗಳು ಸಮೇತ ಇಸ್ಕೊಬಂದು ಕೊಟ್ಟಿದ್ದೀನಿ. ನಾನು ಸಮೇತ ಕೈಲಾದಷ್ಟು ಸಹಾಯಗಳು ಮಾಡಿದ್ದೀನಿ. ಇನ್ನೆಷ್ಟು ಸ್ವಾಮಿ ಸಮಾಜ ಸೇವಕರು ಮಾಡ್ತಾರೆ, ಇನ್ನೆಷ್ಟು ಸ್ವಾಮಿ ನಾನು ಸಹಾಯ ಮಾಡೋಕ್ಕಾಗ್ತೈತೆ. ಅಧಿಕಾರಿಗಳು ಕೂಡಲೇ ಬಂದು ನಾಳೆ ಇವರಿಗೆ ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮನೆ ವ್ಯವಸ್ಥೆ ಮಾಡದವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಪಂಚಾಯಿತಿ ಮುಂದೆ ಮತ್ತು ಇಒ ಆಫೀಸ್ ಹತ್ರ ಮಾಡಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.